ಅಲ್ಲೇ ಸಂಜೀವ ಹಿಸ್ಟ್ರಿ 99, ಜಿಯೋಗ್ರಫಿ 100, ಪೊಲಿಟಿಕಲ್ ಸೈನ್ಸ್ 100. ನನ್ನ ಕನ್ನಡ 99 ಆಗಿದೆ, ಹಿಂದಿ 96 ಏನಾದರೂ ಹೊಳ್ಳಿ ಇದಕ್ಕೆ ಪೇಪರ್ ಅದು ಏನೋ ರಿವಲ್ಯೂಷನ್ ಹಾಕಿದೆ ಹಾಕಿದೆ ಇಂಪ್ರೂವ್ಮೆಂಟ್ ಆಗ್ತಾರೆ ಸರ್. ಎರಡು ಸರ್ ಹಿಂದಿ ಹಾಕ್ತಿ. ಕನ್ನಡ 93, 99 ಕನ್ನಡ 99, ಹಿಂದಿ 96, ಹಿಸ್ಟ್ರಿ 99, ಎಜುಕೇಷನ್ 99, ಇನ್ನಷ್ಟು ಫಾಸ್ಟ್ ಇಲ್ಲ ನಾವು ಅಂದ್ರೆ ನಾವು ಹಿಂದಿ ಅಷ್ಟು 96, ನೆಕ್ಸ್ಟ್ ಹಿಸ್ಟ್ರಿ 99, ಎಜುಕೇಷನ್ 99, ಪೊಲಿಟಿಕಲ್ 100, ಜಿಯೋಗ್ರಫಿ 100. ಬರ್ರಿ ಹಂಗೆ ಕರ್ಕೊಂಬರ್ರಿ ಬರ್ರಿ ಬರ್ರಿ ಏನಾಗಲ್ಲ ಹೇಮಂತನ ಬರ್ರಿ 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 ನಳ್ಳಿ ಬಂತು ನಮ್ಮ ಕಾಲೇಜಿಗೆ ಮುಟ್ಟಿದಂತ ಕಿರೀಟ್ ನಮ್ಗೆ ಕೊಟ್ಟಿರಿ ನೀವು, ಅದಕ್ಕಾಗಿ ನಮ್ಮ ಕಾಲೇಜ್ ವತಿಯಿಂದ ನಮ್ಗೆ ಭಾಳ ಖುಷಿ. ನೀವು ಬರ್ರಿ ಮಹೇಶ್ ನೋಡಪ್ಪ ಇವ್ನು ಮಾಡೋದು ಕರೆಕ್ಟ್ ಸರಿ ಸರಿ ಬಾ ನೀವು ತಿನ್ನಿಸ್ರಿ ಮಗಳಿಗೆ ನೀವು ಸರ್ ನೀವು ತಿನ್ನಿಸ್ರಿ ಮಗಳಿಗೆ ತಿನ್ನಿಸಿ ಸರ್ ನೀವು ತಿನ್ನಿಸ್ರಿ ನೀವು ತಿನ್ಸಿ ಎಲ್ಲ ಟಿವಿದಾಗ ಎಲ್ಲಾದ್ರಾಗ ಬರ್ತಾಳ್ರಿ ನಿಮ್ಮ ಮಗಳು ಪೇಪರ್. ಪಾಪ ಅವ್ರಿಗೆ ಖುಷಿ ಆಗ್ಬಿಟ್ಟೈತಿ ಏನು ಮಾತಾಡ್ತಾರೆ ರಾಜ್ಯಕ್ಕೆ ರ್ಯಾಂಕ್ ಅಂತ ಹೇಳಿಲ್ಲ. ನೀವು ಮಾತಾಡ್ತಾರಲ್ಲ ಅಪ್ಪಾರ ಮಾತಾಡ್ರಿ ಒಂದೆರಡು ಮಾತು. ನನ್ನ ಕನ್ನಡ 99 ಆಗಿದೆ, ಹಿಂದಿ 96 ಏನಾದರೂ ಹೊಳ್ಳಿ ಇದಕ್ಕೆ ಪೇಪರ್ ಅದು ಏನೋ ರಿವಲ್ಯೂಷನ್ ಹಾಕಿದೆ ಹಾಕಿದೆ ಇಂಪ್ರೂವ್ಮೆಂಟ್ ಆಗ್ತಾರೆ ಸರ್. ಎರಡು ಸರ್ ಹಿಂದಿ ಹಾಕ್ತಿ. ಕನ್ನಡ 93, 99, ಕನ್ನಡ 99, ಹಿಂದಿ 96, ಹಿಸ್ಟ್ರಿ 99, ಎಜುಕೇಷನ್ 99. ಸರ್ ಭಾಳ ಖುಷಿ ಆಗ್ತಿದೆ ಸರ್. ಅದು ನಾನು ಹುಬ್ಳಿಗೆ 5th ರ್ಯಾಂಕ್ ಬಂದಿದ್ದೀನಿ. ನಮ್ಮ ಹುಬ್ಬಳ್ಳಿ ಹೆಸರು ಸಹ ಬರುತ್ತೆ ಎಲ್ಲ ಕರ್ನಾಟಕದೊಳಗಂತ ನನಗೆ ಭಾಳ ಖುಷಿ ಆಗ್ತಾಯಿದೆ. ಅಲ್ಲಿ ನನ್ನ ಹೆಸರು ಸಹ ಬರುತ್ತೆ, ನಾಗವೇಣಿ ಅಂತೋನಿ ರಾಯಚೂರು ಅಂತ ಬರುತ್ತೆ. ನನಗೆ ಭಾಳ ಖುಷಿ ಇದೆ, ನನ್ನ ಪೇರೆಂಟ್ಸ್ಗೂ ಭಾಳ ಖುಷಿ ಇದೆ, ಭಾಳ ಖುಷಿ ಆಗ್ತಾಯಿದೆ ಸರ್ ನನಗೆ. ಸರ್ ನಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಿದರೆ, ನಾವು ಫಸ್ಟ್ ಜೂನಿಗೆ ಕಾಲೇಜಿಗೆ ಎಂಟ್ರಿ ಮಾಡಿದ್ವಿ. ನಾವು ಎಂಟ್ರಿ ಆದ ತಕ್ಷಣ ನಾವು ಪ್ರತಿಯೊಂದು ಸಲನೂ 1 ನಿಮಿಟ್ ವೇಸ್ಟ್ ಮಾಡ್ತಿರ್ಲಿಲ್ಲ. ನಾವು ಕಾಲೇಜ್ ಒಳಗೆ ಎಷ್ಟು ಓದ್ತಿದ್ವಿಲ್ಲ ಅದಕ್ಕಿಂತ ಡಬಲ್ ನಾವು ಮನೆಗೆ ಹೋಗಿ ಓದ್ತಿದ್ವಿ. ನಾನು ಎಂದಿಗೂ ಲೈಬ್ರರಿಗೆ ಹೋಗಲಿಲ್ಲ, ನಾನು ಅಷ್ಟು ಹೋಗೋಷ್ಟು ನಂಗೆ ಸಮಯನೂ ಇರ್ತಿರ್ಲಿಲ್ಲ. ನಾನು ಮನೆಯೊಳಗೆ ಎಲ್ಲ ಅಭ್ಯಾಸ ಮಾಡ್ತಿದ್ದೆ. ಮತ್ತು ನಾನು ನೈಟ್ ಭಾಳ ಓದ್ತಿದ್ದೆ. ನನಗೆ ನೈಟ್ ಓದಿದ್ರೆ ಭಾಳ ನೆನಪಿರ್ತೈತೆ ಅಂತ ನನಗೆ. ನಾನು ಯಾವತ್ತೂ 10th ಇಂದನೂ ನನಗೆ ರೂಢಿ ಇದೆ. ನಂಗೆ ನೈಟ್ ಓದಿ ರಾತ್ರಿ ಓದಿ ಬೆಳಗ್ಗೆನೂ ಓದ್ತಿದ್ದೆ. ನಾನು ಬೆಳಗ್ಗೆ ಓದೋಕ್ಕಿಂತ ಜಾಸ್ತಿ ಒಂದು ಸ್ವಲ್ಪ ನಾನು ಮೆಡಿಟೇಷನ್ ಮಾಡ್ತಿದ್ದೆ. ಒಂದು ಸ್ವಲ್ಪ ಶಾಂತಾಗಿ ಕೂಡ್ತಿದ್ದೆ. ಯಾವುದೇ ರೀತಿ ಯೋಗಾಸನ ಹಾಸನಗಳನ್ನ ಮಾಡ್ತಿರ್ಲಿಲ್ಲ. ನಾನು ಮೆಡಿಟೇಷನ್ ಭಾಳ ಮಾಡ್ತಿದ್ದೆ.
ಸ್ವಲ್ಪ ಶಾಂತಿಯಾಗಿ ಕುಂದಿರ್ತಿದ್ದೆ. ಏನು ರಾತ್ರಿ ಏನು ಓದಿದೆ ಅಲ್ವ ಅದು ನೆನಪಿರ್ಬೇಕಲ್ಲ ನನಗೆ ಕಾಲೇಜಿಗೆ ಬಂದ ಮೇಲೆ ಅಂತ ನಾನು ಅವಾಗ ಮೆಡಿಟೇಷನ್ ಒಳಗೆ ಕುಂತಿದ್ದಾಗ ಆರಾಮ್ ಯೋಚನೆ ಮಾಡ್ತಿದ್ದೆ ಏನೇನು ಓದಿದೆ ನಾನು. ಮತ್ತು ಹಾಂ ಸರ್ ಭಾಳ ಖುಷಿ ಇದೆ ಸರ್. ಆ ಶ್ರಮ ನೋಡಿದರೆ ನಾನು ಫಸ್ಟ್ ರ್ಯಾಂಕ್ ಇಲ್ಲ ಸೆಕೆಂಡ್ ರ್ಯಾಂಕ್ ಬರ್ಬೇಕಂತ ನಂದು ಭಾಳ ಆಸೆ ಇತ್ತು ಸರ್. 5th ರ್ಯಾಂಕ್ ಬಂದಿದೆ ಇಲ್ಲ ಸರ್, ಭಾಳ ಖುಷಿನೇ ಇದೆ ಸರ್. ಹೌದಾ ಸರ್, ಇನ್ನೂ ಭಾಳ ಖುಷಿ ಸರ್ ಇದು. ಹಾಂ ಸರ್, ನಮ್ಮ ಬಾಲಕಿಯರು ಸರ್ ಬಾಲಕರು ಬಂದರೂ ಸಹ ಭಾಳ ಖುಷಿ ಆಗ್ತಿತ್ತು. ಯಾಕಂದ್ರೆ ಕರ್ನಾಟಕದೊಳಗೆ ನಮ್ಮ ಹುಬ್ಬಳ್ಳಿ ಹೆಸರು ಬರ್ತಿತ್ತು, ನಮ್ಮ ಹೆಸರು ಸಹ ನಮ್ಮ ಕಾಲೇಜ್ ಹೆಸರು ಬರ್ತಿತ್ತು. ಭಾಳ ಖುಷಿ ಆಗ್ತಿತ್ತು ಸರ್ ನಮಗೆ ಹುಬ್ಬಳ್ಳಿಯೊಳಗೆ. ಇನ್ನು 5th ರ್ಯಾಂಕು ಸಹ ನಮ್ಮದು ಹುಬ್ಳಿದಾಗಿತ್ತು ಅಂತ ಹೇಳಿದ್ರೆ ನನಗೆ ಇನ್ನೂ ಭಾಳ ಖುಷಿ ಆಗ್ತಿತ್ತು. ನನಗೇನು ಆಸೆ ಇಲ್ಲ ಅವ್ರದ್ದು 4th ರ್ಯಾಂಕ್ ಬಂದಿತ್ತು, ನಾನು 5th ರ್ಯಾಂಕ್ ಬಂದಿತ್ತು, ಯಾವುದೇ ರೀತಿ ನನಗಿದು ಇಲ್ಲ. ಭಾಳ ಖುಷಿ ಇದೆ, ನಮ್ಮ ಹುಬ್ಬಳ್ಳಿಯವರಲ್ಲ ಸರ್ ಅವರು ಅಂತ ಖುಷಿ ಇದೆ ನನಗೆ. ಸರ್ ಅನ್ಕೊಂಡಿದ್ರೆ ನಮ್ಮ ಮಗಳಿಗೆ ಓದ್ತಾಳ ಅಂತೇಳಿ ರಾಜ್ಯಕ್ಕೆ ರ್ಯಾಂಕ್ ಬರ್ತಾರ ಅಂತ ಅನ್ಕೊಂಡಿದ್ರಿ? ಈಗ ಗೊತ್ತಿಲ್ಲ, ನನಗೂ ಗೊತ್ತಾದ್ರಿ ಈಗ 12 ಸುಮಾರು. ನಾನು ಹ್ಯಾಂಡಿಕ್ಯಾಪ್ ಸರ್, ಒಬ್ಬರಿಗೆ ಮಕ್ಕಳು ಹೆಂಗ್ ಮಾಡ್ತಿದ್ಲಿ ವಿದ್ಯಾಭ್ಯಾಸ ಎಲ್ಲ ಮನ್ಯಾಗ? ಮಾಡ್ತಾರೆ ಮುಂಜಾನೆ ಮಾಡ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಕಾಲೇಜ್ನಲ್ಲಿ ಓದಿ ನಿಮ್ಮ ಮಗಳು ಕಾಲೇಜ್ನಾಗ ಓದಿಲ್ಲ, ಇವತ್ತು ರ್ಯಾಂಕ್ ಬಂದಾವ, ರ್ಯಾಂಕ್ ಬಂದಾವ ಇಡೀ ರಾಜ್ಯಕ್ಕೆ. ನಮಗೂ ಖುಷಿ ಬಂತು, ಇಡೀ ರಾಜ್ಯನೇ ಹೆಮ್ಮೆ ಪಡುವಂತ ಕೆಲಸ ಮಾಡ್ಯಾವ. ಹ್ಞೂ ಸರ್, ಏನ್ ಅನ್ಸತ್ರಿ? ನಮಗೂ ಖುಷಿ ಬಂತು ಸರ್. ಇಲ್ಲ ನಮಗೂ ಖುಷಿ ಬಂತು ಸರ್. ನಾನು ಕುಡಿ ಕೆಲಸ ಮಾಡೋರು, ನಾನು ಹ್ಯಾಂಡಿಕ್ಯಾಪ್. ಕೂಲಿ ಕೆಲಸ ಇರಲಿ, ಸರ್ಕಾರಿ ಕಾಲೇಜಲ್ಲಿ ಓದಿ ಇಷ್ಟು ದೊಡ್ಡ ಸಾಧನೆ ಮಾಡ್ಯಾಳ ನಿಮ್ಮ ಮಗಳು. ಹೆಂಗ್ ಅನಿಸುತ್ತೆ? ಯಾಕಂದ್ರೆ ಎಷ್ಟೇ ಸೌಲಭ್ಯ ಇದ್ರೆ ಜನ ಇಲ್ಲ ಸರ್, ನಮಗೂ ಖುಷಿ ಬಂದ್ರಿ. ಅವರು ಎಲ್ಲೋ ಊರು ಯಾರು ಮಾಡ್ತಾರೆ ಮೊನ್ನೆ ದೊಡ್ಡಕ್ಕಿಗೆ ನಾನು ಇವತ್ತು ಮುಂದೆ ಓದಿಸ್ತೀರಿ ನಿಮ್ಮ ಮಗಳಿಗೆ? ಓದಿಸ್ತಾನೆ, ಇಲ್ಲ ಓದಿಸ್ತಾನೆ ಸರ್. ಏನಾಗ್ಬೇಕಂತ ಕನಸು ಕಟ್ಕೊಂಡ್ರಿ ಮಗಳು? ನೀನಾಕಿ ಡಾಕ್ಟ್ರ್ ನೌಕರಿ ಮಾಡ್ಬೇಕು. ಏನ್ ದೊಡ್ಡ ಸಾಧನೆ ಮಾಡ್ಬೇಕಂತೀರಿ? ಇನ್ನು ಕಲೀರಿ ಆಕೆ ದೊಡ್ಡವರು ಇದಾಗಬೇಕಂತ ಈಗ ಸಣ್ಣಕ್ಕೆ ರೀ ದೊಡ್ಡಕ್ಕೆ ಮತ್ತೆ ಬಗ್ಗೆ ಆಕೆ ಮದುವೆ ಮಾಡ್ಕೊಟ್ಟೆ ಈಗ ಸರ್. ಇನ್ನೂ ದೊಡ್ಡ ಸಾಧನೆ ಮಾಡ್ಬೇಕು. ಹ್ಞೂ ಸರ್.